ವಿಧಾನ ಪರಿಷತ್ತಿನ ಸದಸ್ಯರ ಆಯ್ಕೆ ಚುನಾವಣೆ ಮತದಾನ 222 ಮತದಾರರಿದ್ದಂಥ ಪೂರ್ಣಗೊಂಡಿದೆ. 222 ಮತಗಳು ಕೂಡ ಚಲಾವಣೆ ಆಗಿದೆ. ಅದರಿಂದ ಮತದಾನದ ಪ್ರಕ್ರಿಯೆ ಪೂರ್ಣ ಆಗಿದೆ. ಆದರೆ ಅವಧಿ 4 ಗಂಟೆವರೆಗೆ ಇರೋದರಿಂದ ನಿಯಮದ ಪ್ರಕಾರ ಅವರು ಮತಪೆಟ್ಟಿಗೆಯನ್ನು ಮುಚ್ಚಲಿಕ್ಕೆ ಸಾಧ್ಯ ಆಗಲ್ಲ. 4 ಗಂಟೆಗೆ ಅದನ್ನು ಮುಚ್ತಾರೆ. ಮತ್ತು ಚುನಾವಣಾ ಆಯೋಗದಿಂದ ಅನುಮತಿಯನ್ನು ಪಡೆದು ಮತದಾನದ ಎಣಿಕೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಬಹುಶಃ 5 ಗಂಟೆಗೆ ಪ್ರಾರಂಭ ಆಗ್ತದೆ. 222 ಶಾಸಕರು ಕೂಡ ಅವರ ಮತದಾನವನ್ನು ಮಾಡಿದ್ದಾರೆ. ಸರ್, ಯತ್ನಾಳ್ ಅವರು ಮತದಾನ ವಿಚಾರ ಸಂಬಂಧಪಟ್ಟಂತೆ ದೂರು ಕೊಡ್ತೀವಿ ಅಂತ ಒಂದು ನಮ್ಮ ಚುನಾವಣೆಯ ಏಜೆಂಟ್ ಅವರು ಒಂದು ಆಕ್ಷೇಪಣೆ ಏನು ಮಾಡಿದರು ಅಂತ ಹೇಳಿದ್ರೆ, ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಪತ್ರವನ್ನು ಬರೆದು ತಾವು ಯಾರಿಗೆ ಮತವನ್ನು ಚಲಾವಣೆ ಮಾಡ್ತೀವಿ ಅಂತೇಳಿ ಆ ಅಭ್ಯರ್ಥಿಯ ಹೆಸರನ್ನು ಕೂಡ ಬಹಿರಂಗವಾಗಿ ಘೋಷಣೆ ಮಾಡಿರೋದ್ರಿಂದ ಗೌಪ್ಯವಾಗಿರಬೇಕಾಗಿರುವಂಥ ಮತದಾನದನ್ನು ಉಲ್ಲಂಘನೆ ಮಾಡಿದ್ದಾರೆ. ಚುನಾವಣೆ ಪ್ರಕ್ರಿಯೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಅವರ ಮತವನ್ನು ಬೇರೆ ಪೆಟ್ಟಿಗೆಯಲ್ಲಿ ಇಟ್ಟು ಅಬ್ಜೆಕ್ಷನ್ನ ಕನ್ಸಿಡರ್ ಮಾಡಿ ಅಂಥೇಳಿ ಅವರು ಅಬ್ಜೆಕ್ಷನ್ನ ರೈಸ್ ಮಾಡಿದರು. ಆದರೆ ಚುನಾವಣಾ ಅಧಿಕಾರಿ ಅಷ್ಟರಲ್ಲಿ ಮತದಾನವನ್ನು ಚಲಾವಣೆ ಮಾಡಲಿಕ್ಕೆ ಬಿಟ್ಬಿಟ್ಟಿದ್ರು. ಅವರು ಮತದಾನ ಪೆಟ್ಟಿಗೆ ಒಳಗಡೆ ಮತದಾನ ಹಾಕಿದ್ರು. ಇದರಿಂದ ಅವರು ಮೌಖಿಕವಾಗಿ ನಾವು ತೆಗೆದಿರುವಂಥ ಆಕ್ಷೇಪಣೆಗೆ ಅವರು ತೀರ್ಪನ್ನು ಕೊಡ್ತಾ ಇದು ಮತದಾನದ ಪ್ರಕ್ರಿಯೆಯಲ್ಲಿ ಗೌಪ್ಯತೆಯನ್ನು ಅವ್ರು ಕಾಪಾಡಿದ್ದಾರೆ. ಆಚೆ ಕಡೆ ಏನೇ ಆಗಿದ್ರೂ ಕೂಡ ನಾವು ಅದನ್ನು ಪರಿಗಣನೆಗೆ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿದರು. ಅವರ ಮತದಾನವನ್ನು ಕೂಡ ಸ್ವೀಕಾರ ಮಾಡಿದರು. ಲಿಖಿತವಾಗಿ ಮುಂದೆ ದೂರು ಕೊಡ್ತಾರೆ, ಅದು ಅವ್ರಿಗೆ ಗೊತ್ತಿದೆ. ಅದು ಏಜೆಂಟ್ಗಳು ನನಗೆ ಗೊತ್ತಿಲ್ಲ. ಯಾವುದೇ ಅಡ್ಡ ಮತದಾನದ ಆತಂಕ ಇಲ್ಲಲ್ಲ? ಅಡ್ಡ ಮತದಾನದ ಆತಂಕ ಯಾರಿಗೆ? ನಮ್ಮ ಕಾಂಗ್ರೆಸ್ಗೆ ಯಾವುದೇ ಅಡ್ಡ ಮತದಾನದ ಆತಂಕ ಇಲ್ಲ. ನಮ್ಮ ಪೂರ್ಣವಾದಂಥ ನಮ್ಮ ಶಾಸಕರ ಮತ ನಮ್ಮ ಅಭ್ಯರ್ಥಿಗಳಿಗೆ ಆಗಿದೆ. ಎಲ್ಲರ ಮೇಲೆ ವಿಶ್ವಾಸ ಇದೆ. ಎಲ್ಲರೂ ಕೂಡ ಶಿಸ್ತಿನ ಪಕ್ಷದ ಸಿಪಾಯಿಗಳು. ವಿಧಾನ ಪರಿಷತ್ತಿನ ಸದಸ್ಯರ ಆಯ್ಕೆ ಚುನಾವಣೆ ಮತದಾನ 222 ಮತದಾರರಿದ್ದಂಥ ಪೂರ್ಣಗೊಂಡಿದೆ. 222 ಮತಗಳು ಕೂಡ ಚಲಾವಣೆ ಆಗಿದೆ. ಅದರಿಂದ ಮತದಾನದ ಪ್ರಕ್ರಿಯೆ ಪೂರ್ಣ ಆಗಿದೆ. ಆದರೆ ಅವಧಿ 4 ಗಂಟೆವರೆಗೆ ಇರೋದರಿಂದ ನಿಯಮದ ಪ್ರಕಾರ ಅವರು ಮತಪೆಟ್ಟಿಗೆಯನ್ನು ಮುಚ್ಚಲಿಕ್ಕೆ ಸಾಧ್ಯ ಆಗಲ್ಲ. 4 ಗಂಟೆಗೆ ಅದನ್ನು ಮುಚ್ತಾರೆ. ಮತ್ತು ಚುನಾವಣಾ ಆಯೋಗದಿಂದ ಅನುಮತಿಯನ್ನು ಪಡೆದು ಮತದಾನದ ಎಣಿಕೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಬಹುಶಃ 5 ಗಂಟೆಗೆ ಪ್ರಾರಂಭ ಆಗ್ತದೆ. 222 ಶಾಸಕರು ಕೂಡ ಅವರ ಮತದಾನವನ್ನು ಮಾಡಿದ್ದಾರೆ. ಸರ್, ಯತ್ನಾಳ್ ಅವರು ಮತದಾನ ವಿಚಾರ ಸಂಬಂಧಪಟ್ಟಂತೆ ದೂರು ಕೊಡ್ತೀವಿ ಅಂತ ಒಂದು ನಮ್ಮ ಚುನಾವಣೆಯ ಏಜೆಂಟ್ ಅವರು ಒಂದು ಆಕ್ಷೇಪಣೆ ಏನು ಮಾಡಿದರು ಅಂತ ಹೇಳಿದ್ರೆ, ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಪತ್ರವನ್ನು ಬರೆದು ತಾವು ಯಾರಿಗೆ ಮತವನ್ನು ಚಲಾವಣೆ ಮಾಡ್ತೀವಿ ಅಂತೇಳಿ